ನಮ್ಮ ಕಚೇರಿ ಎದುರುಗಡೆ ಬೃಹತ್ವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಸುರಕ್ಷೆ ಇಲ್ಲ ಮೋದಿಜಿಯವರ ಸರ್ಕಾರದಲ್ಲಿ ಅಂತೇಳಿ. ಮೋದಿಯವರು ದೇವೇಗೌಡರ ಮನೇಲಿ ಹೋಗಿ ಅವರು 3 ಜನ ತಾತ ಅಪ್ಪ ಮೊಮ್ಮಗ ಎಲ್ಲರ ಜೊತೆ ನಿಂತ್ಕೊಂಡಿದ್ದಾರಲ್ಲ, ಅಲಯನ್ಸ್ ಮಾಡಿಕೊಂಡು ಒಬ್ಬ ವಿಕ್ಟಿಮ್ ಪ್ರಜ್ವಲ್ ಅವನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಮೋದಿಯವ್ರನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ಹೆಣ್ಣು ಮಕ್ಕಳು, ಕರ್ನಾಟಕದ ಹೆಣ್ಣು ಮಕ್ಕಳಿಗೆ, ಕರ್ನಾಟಕದ ಭಾರತ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿದೆ. ಸಾವಿರಾರು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಒಬ್ಬರಲ್ಲ ಇಬ್ಬರಲ್ಲ. ಅದರಲ್ಲಿ ಒಬ್ಬರು ಮುಂದೆ ಬಂದಿದ್ದಾರೆ. ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಕಾಂಗ್ರೆಸ್ ಪಕ್ಷದ, ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮಹಿಳಾ ಆಯೋಗ ಅವರು ಮುಂದೆ ಬಂದು ಸುಮೋಟೋವನ್ನು ತಂದು ಈಗ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಅಂದಿದ್ದೀವಿ. ಅಷ್ಟರೊಳಗೆ ಪ್ರಜ್ವಲ್ ಅವರು ದೇಶ ಬಿಟ್ಟು ಓಡೋಗಿದ್ದಾರೆ. ಇದಕ್ಕೆ ಮೋದಿಯವರು ನ್ಯಾಯ ನಮಗೆ ಬೇಕು, ಕರ್ನಾಟಕ ಅವ್ರನ್ನ ವಾಪಸ್ ತರಬೇಕು ಅಂತೇಳಿ ನಮ್ಮ ಬೇಡಿಕೆ. ಅವರು ಮನಸ್ಸು ಮಾಡಿದರೆ ಎಲ್ಲೇ ದೇಶದಲ್ಲಿ ಎಲ್ಲೇ ಅಡಗಿದ್ರು ಪ್ರಜ್ವಲ್ ಅವ್ರನ್ನ ವಾಪಸ್ ತಂದು ಕರ್ನಾಟಕದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಅವ್ರನ್ನ ನಿಲ್ಲಿಸಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ನಿಂತಿದ್ದೀವಿ. ಹೆಣ್ಮಕ್ಳಿಗಾಗಿರೋ ಅನ್ಯಾಯನ ಇದು ಅಷ್ಟು ಇಷ್ಟಲ್ಲ. ನಾವು 50% ಇದ್ದೀವಿ ಭಾರತದಲ್ಲಿ ಹೆಣ್ಮಕ್ಳು. ಇವತ್ತು ನಮ್ಮ ಆ ಹೆಣ್ಮಗಳ ಮೇಲೆ ಆಗಿರ್ಬೋದು, ಇವತ್ತು ಇನ್ನೊಬ್ಬಳು ಹೆಣ್ಮಗಳು, ನಾಳೆ ನಿಮ್ಮನೆ ಮನೆ ಹೆಣ್ಮಗಳ ಮೇಲೆ ಆಗ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು, ದೇಶದಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಎಲ್ಲರೂ ಕೂಡ ಇದನ್ನು ಖಂಡಿಸಬೇಕು. ಮೋದಿಯವರು ಬೇಟಿ ಬಚಾವ್ ಅಂತಾರೆ. ಎಲ್ಲಿದೆ ರೀ ಬೇಟಿ ಬಚಾವು? ಹೆಣ್ಮಕ್ಳಿಗೆ ಎಲ್ಲಿ ನ್ಯಾಯ ಕೊಡ್ತಾ ಇದ್ದಾರೆ? ಮಣಿಪುರದಲ್ಲೂ ನೋಡಿದ್ರಿ ನೀವು ಹೇಗೆ ಅನ್ಯಾಯ ಆಯಿತು ಅಂತ. ಈಗ ಕರ್ನಾಟಕದಲ್ಲಿ ನಾವು ಮಹಿಳೆಯರ ಧ್ವನಿಯಾಗಿ ಕರ್ನಾಟಕ ಸರ್ಕಾರ, ಮಹಿಳಾ ಆಯೋಗ ನಾವು ನಿಂತಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಈಗ ಇದಕ್ಕೆ ನಿಜವಾಗ್ಲೂ ಇದು ನಾವು ನಮ್ಮ ಕೈಯಲ್ಲಿ ಹಕ್ಕಿದೆ. ನಾವು ಕರ್ನಾಟಕದಲ್ಲಿ ಅವ್ರನ್ನ ಬಂಧಿಸ್ತೀವಿ. ಪ್ರಜ್ವಲ್ ಅವ್ರನ್ನ ಕರ್ನಾಟಕಕ್ಕೆ ಒಪ್ಪಿಸ್ಲಿ ಅಂತ ನಾನು ಕೇಳ್ತೀನಿ.